ಕನ್ನಡ ಚಿತ್ರರಂಗದ ಬಹುತೇಕ ನಟಿಮಣಿಗಳು ಈಗ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಗುರುಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಾಲಿವುಡ್ಗೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಈಗ ಮತ್ತೊಬ್ಬ ನಟಿಯ ಪಾದಾರ್ಪಣೆ ಆಗಿದೆ ಬಾಲಿವುಡ್ಗೆ. ಆ ನಟಿ ಹೆಸರು ಬೇರೆ ಏನೂ ಅಲ್ಲ, ಶ್ರೀಲೀಲಾ. ಶ್ರೀಲೀಲಾ ಅಂದ ತಕ್ಷಣ ನಿಮಗೆ ನೆನಪಾಗೋದು ಕನ್ನಡದ ಕಿಸ್ ಸಿನಿಮಾ ಮೂಲಕ ಕನ್ನಡದಲ್ಲಿ ಮಿಂಚಿದ ಈ ನಟಿ ಕನ್ನಡದಿಂದ ತೆಲುಗು ಚಿತ್ರರಂಗಕ್ಕೆ ಧುಮುಕಿದ್ರು. ಅಲ್ಲಿ ಒಂದಿಷ್ಟು ಸ್ಟಾರ್ ಸಿನಿಮಾಗಳ ಜೊತೆ ನಡೆಸಿದರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಪುಷ್ಪ 2 ಸಿನಿಮಾದಲ್ಲಿ ಒಂದು ಖಡಕ್ಕಾಗಿರುವ ಒಂದು ಸಾಂಗ್ ಕೂಡ ಅವರು ಮಾಡಿದ್ರು. ಯಾವಾಗ ಅಲ್ಲು ಅರ್ಜುನ್ ಜೊತೆ ಆ ಸಾಂಗಲ್ಲಿ ಕಾಣಿಸ್ಕೊಂಡ್ರು, ಅಲ್ಲಿಂದ ಅವರ ಬೇಡಿಕೆ ಮತ್ತಷ್ಟು ಹೆಚ್ಚಾಯಿತು. ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಸ್ಟಾರ್ ನಟರ ಜೊತೆಗೆ ನಡೆಸಿರ್ತಕ್ಕಂಥ ಶ್ರೀಲೀಲಾ ಈಗ ಮೊದಲ ಬಾರಿಗೆ ಬಾಲಿವುಡ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಲಿವುಡ್ ಅಂಗಳಕ್ಕೆ ಜಿಗಿದಂಥ ಶ್ರೀಲೀಲಾ ಈಗ ಅಲ್ಲಿನ ಒಬ್ಬ ಸ್ಟಾರ್ ನಟನ ಪುತ್ರನ ಏನು ಇದ್ದಾರೆ ಅವರ ಜೊತೆ ನಡೆಸಬೇಕಾಗಿ ಅವಕಾಶ ಸಿಕ್ಕಿದೆ. ಸೊ ಆ ಸ್ಟಾರ್ ನಟ ಯಾರು, ಆ ಸ್ಟಾರ್ ನಟನ ಪುತ್ರ ಯಾರು ಅನ್ನೋದಾದರೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಸೈಫ್ ಅಲಿ ಖಾನ್ ಎಲ್ರಿಗೂ ಗೊತ್ತು. ಸೈಫ್ ಅಲಿ ಖಾನ್ ಪುತ್ರ ಇಬ್ರಾಹಿಂ ಖಾನ್. ಸೊ ಇಬ್ರಾಹಿಂ ಅಲಿ ಖಾನ್ ಅವರ ಜೊತೆಗೆ ಹೊಸ ಸಿನಿಮಾ ಒಪ್ಕೊಂಡಿದ್ದಾರೆ ಶ್ರೀಲೀಲಾ. ಸೊ ಇತ್ತೀಚೆಗೆ ಬಾಲಿವುಡ್ಗೆ ಏನು ದಾಪಗಾಲಿ ಇಟ್ಟಂಥ ಶ್ರೀಲೀಲಾ ಅವರು ಅಲ್ಲಿ ಮ್ಯಾಡ್ ಮ್ಯಾಕ್ಸ್ ನಿರ್ಮಾಣ ಸಂಸ್ಥೆ ಕಚೇರಿ ಕೂಡ ಹೋಗಿದ್ದರು. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಆ ಕಚೇರಿಯಿಂದ ಶ್ರೀಲೀಲಾ ಮತ್ತು ಸೈಫ್ ಅಲಿ ಖಾನ್ ಅವರ ಪುತ್ರ ಇಬ್ರಾಹಿಂ ಅಲಿ ಖಾನ್ ಅವರು ಕೂಡ ಜೊತೆಗೆ ಫೋಟೋಗಳಿಗೆ ಫೋಸ್ ಕೊಟ್ಟರು. ಸೊ ಅಲ್ಲೇ ಒಂದು ಕಡೆಗೆ ಅವರಿಬ್ಬರು ಒಂದು ಹೊಸ ಸಿನಿಮಾ ಮಾಡ್ತಾರೆ ಅಂತ ಎಲ್ರಿಗೂ ಗುಸು ಎದ್ದಿತ್ತು. ಆದರೆ ಯಾವ ಸಿನಿಮಾ ಯಾವಾಗ ಶುರುವಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಎಲ್ಲವೂ ಅಂದುಕೊಂಡೆ ನಡೆದರೆ ಈಗ ಇದೇ ವರ್ಷದಲ್ಲಿ ಈ ಸಿನಿಮಾ ಸೆಟ್ ಇರುತ್ತೆ. ಇದೊಂದು ಕಾಮಿಡಿ ಲವ್ ಸ್ಟೋರಿ ಅಂತ ಹೇಳಲಾಗ್ತಾ ಇದೆ. ಸ್ತ್ರೀ 2 ಸಿನಿಮಾ ಏನು ನಿರ್ಮಾಣ ಮಾಡಿತ್ತು ಮ್ಯಾಡ್ ಲ್ಯಾಕ್ ನಿರ್ಮಾಣ ಸಂಸ್ಥೆ, ಆ ಸಂಸ್ಥೆ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದೆ. ಅದೇನೇ ಇರಲಿ, ಕನ್ನಡದ ಒಬ್ಬ ನಟಿ ಈಗ ಬಾಲಿವುಡ್ ಅಂಗಳಕ್ಕೆ ಜಿಗಿದಿದ್ದಾರೆ. ಸೊ ಈಗಾಗಲೇ ರಶ್ಮಿಕಾ ಮಂದಣ್ಣ ಕೂಡ ಬಾಲಿವುಡ್ ಅಂಗಳದಲ್ಲಿ ಜಿಗಿದು ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ. ಸಲ್ಮಾನ್ ಖಾನ್ ಜೊತೆಗೆ ಅವರು ಸಿಕಂದರ್ನ ಸಿನಿಮಾದಲ್ಲೂ ನಡೆಸ್ತಾ ಇದ್ದಾರೆ. ಈಗ ಕನ್ನಡದ ಮತ್ತೊಬ್ಬ ನಟಿ ಶ್ರೀಲೀಲಾ ಅವರು ಕೂಡ ತಮ್ಮ ಜರ್ನಿನ ಬಾಲಿವುಡ್ ಅಂಗಳದಲ್ಲಿ ಶುರು ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಬೇಡಿಕೆಯನ್ನು ಹೆಚ್ಚಿಸ್ಕೊಂಡಂಥ ಶ್ರೀಲೀಲಾ ಈಗಾಗಲೇ ರವಿತೇಜ ಅವ್ರ ಜೊತೆಗೆ ಮಾಡಿದರು, ಶಿವಕಾರ್ತಿಕೇಯನ್ ಜೊತೆಗೂ ಒಂದು ಸಿನಿಮಾ ಮಾಡಿದ್ದಾರೆ, ಪವನ್ ಕಲ್ಯಾಣ್ ಅವ್ರ ಜೊತೆಗೂ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಕೈಯಲ್ಲಿ 5 ಸಿನಿಮಾಗಳಿದ್ದಾವೆ. ಈ ನಡುವೆನೇ ಅವರು ಬಾಲಿವುಡ್ ಅಂಗಳಕ್ಕೆ ಜಿಗಿದಿರೋದು ನಿಜಕ್ಕೂ ಕನ್ನಡಿಗರಿಗೆ ಒಂದು ರೀತಿಯ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡದಲ್ಲಿ ಒಂದು ರೀತಿ ಹೆಜ್ಜೆ ಇಟ್ಟಂಥ ಶ್ರೀಲೀಲಾ ದಕ್ಷಿಣ ಭಾರತ ಚಿತ್ರಗಳಲ್ಲಿ ಸಾಕಷ್ಟು ಮಿಂಚಿದ್ರು. ಅಲ್ಲಿಂದ ಅವರು ಮತ್ತೆ ಕನ್ನಡಕ್ಕೆ ಹಿಂತಿರುಗಿ ನೋಡಲೇ ಇಲ್ಲ. ಹಾಗೆ ನೋಡಿದ್ರೆ ಬಾಲಿವುಡ್ಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಸೊ ಅವರು ಹಿಂದೆ ಕೂಡ ಹೇಳಿದರು, ಬಾಲಿವುಡ್ಡಿಂದ ಒಂದಿಷ್ಟು ಅವಕಾಶಗಳು ಬರ್ತವೆ, ಡೇಟ್ ಸಮಸ್ಯೆಯಿಂದ ಹೋಗೋಕ್ಕಾಗ್ತಾ ಇಲ್ಲ ಅಂತೇಳಿ. ಯಾಕಂದರೆ ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದರು. ಆ ಕಾರಣಕ್ಕೆ ಅವರು ವರುಣ್ ಜೊತೆ ನಡೆಸಬೇಕಾಗಿಂತ ಒಂದು ಸಿನಿಮಾ ಕೂಡ ಅವರಿಗೆ ಮಿಸ್ ಆಯಿತು. ಅದು ಡೇಟ್ ಹೊಂದಾಣಿಕೆ ಆಗದೇ ಇರೋ ಕಾರಣ ಆ ಸಿನಿಮಾನ ಅವರು ಕೈ ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಶ್ರೀಲೀಲಾ ಅವರು ಬಾಲಿವುಡ್ ಅಂಗಳಕ್ಕೆ ಹೋಗಿದ್ದಾರೆ. ಬಾಲಿವುಡ್ ಅಂಗಳದಲ್ಲೂ ಕೂಡ ನಮ್ಮ ಛಾಪನ್ನು ಮೂಡಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಕಳೆದ 2 ವರ್ಷಗಳಿಂದನೂ ಕೂಡ ಸೈಫ್ ಅಲಿ ಖಾನ್ ಅವರ ಪುತ್ರ ಏನಾದರೆ ಇಬ್ರಾಹಿಂ ಅಲಿ ಖಾನ್ ಅವರು ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದರು. ಸಿನಿಮಾ ರಂಗಕ್ಕೆ ಬೇಕಾದಂಥ ಅಥವಾ ಒಬ್ಬ ಹೀರೋಗೆ ಏನೆಲ್ಲ ಅರ್ಹತೆ ಇರಬೇಕು ಅದನ್ನೆಲ್ಲ ಕರಗತ ಮಾಡ್ಕೊಂಡಿದ್ದಾರೆ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅಥವಾ ನಟನೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕರಗತ ಮಾಡಿಕೊಂಡು ಇದೀಗ ಮೊದಲನೇ ಸಿನಿಮಾಕ್ಕೆ ರೆಡಿಯಾಗಿದ್ದಾರೆ. ಅವರ ಜೊತೆಗೆ ಕನ್ನಡದ ಹುಡುಗಿ ಶ್ರೀಲೀಲಾ ಕಾಣಿಸ್ಕೊಳ್ತಾ ಇರೋದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ಸೊ ಸೈಫ್ ಅಲಿ ಖಾನ್ ಅವರ ಪುತ್ರ ಅಂದ ತಕ್ಷಣ ಒಂದಿಷ್ಟು ನಿರೀಕ್ಷೆಗಳು ಜಾಸ್ತಿ ಇರ್ತವೆ. ಯಾಕಂದರೆ ಅವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥವ್ರು ಸೈಫ್ ಅಲಿ ಖಾನ್. ತಮ್ಮ ಮಗನ ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಪ್ರಾಜೆಕ್ಟು ಅಥವಾ ಬಿಗ್ ಬಜೆಟ್ ಮಾಡುವಂಥ ನಿರ್ಮಾಣ ಸಂಸ್ಥೆ ಮೂಲಕನೇ ಆ ಸಿನಿಮಾ ಬರ್ತಾ ಇರೋದ್ರಿಂದ ಒಂದಷ್ಟು ನಿರೀಕ್ಷೆಗಳು ಕೂಡ ಇದ್ದೇ ಇರ್ತದೆ. ಸೊ ಈಗ ಆ ಸಿನಿಮಾದಲ್ಲಿ ಈಗ ನಮ್ಮ ಕನ್ನಡದ ನಟಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಮತ್ತೊಂದು ರೀತಿಯ ನಿರೀಕ್ಷೆಯನ್ನು ಹುಟ್ಟಾಕಿದೆ. ಸದ್ಯಕ್ಕೆ ನೋಡಿದ್ರೆ ಬಾಲಿವುಡ್ಡಲ್ಲಿ ಕನ್ನಡದ ಬಹುತೇಕ ನಟಿಯರು ಈಗಾಗಲೇ ಅಲ್ಲಿದ್ದಾರೆ. ಸೊ ನೀವು ಐಶ್ವರ್ಯ ರೈ ತಗೋಬೋದು, ದೀಪಿಕಾ ಪಡುಕೋಣೆ ತಗೋಬೋದು, ಶಿಲ್ಪಾ ಶೆಟ್ಟಿ ತಗೋಬೋದು, ಇನ್ನೂ ಅನೇಕ ನಟಿಯರು ಕೂಡ ಅಲ್ಲಿದ್ದಾರೆ. ನಟರ ಪೈಕಿ ಬಂದಿದ್ದ ಸುನಿಲ್ ಶೆಟ್ಟಿ ಕೂಡ ನಮ್ಮವರೇ. ಹಂಗಾದರೆ ವಿವೇಕ್ ಒಬೆರಾಯ್ ಅವರು ಕೂಡ ಕನ್ನಡದ ಹುಡುಗಿನ ಮದುವೆ ಆದಂಥವ್ರು. ಸೊ ಕನ್ನಡದ ಅನೇಕರ ಕೊಡುಗೆ ಬಾಲಿವುಡ್ಡಲ್ಲೂ ಕೂಡ ಇದೆ. ಈಗ ಮತ್ತೊಬ್ಬ ಹುಡುಗಿಯ ಕೊಡುಗೆಗಾಗಿ ಬಾಲಿವುಡ್ ಕಾಯ್ತಾ ಇದೆ. ಸೊ ಶ್ರೀಲೀಲಾ ಈಗ ಅಲ್ಲಿಗೆ ಹೋಗಿ ಹೆಜ್ಜೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅಲ್ಲೇ ನೆಲೆಸ್ತಾರಾ, ಅಲ್ಲೇ ಒಂದಿಷ್ಟು ಮೋಡಿ ಮಾಡ್ತಾರಾ, ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಎಲ್ಲರೂ ರಂಜಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.